ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂತ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗದಂತ ಖಂಡಿತ ಆಗುತ್ತೆ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರ ಅಂತ ಹೇಳ್ಕೊಂಡು, ಅವ್ರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರ. ಹಂಗಾಗಿ ದಯವಿಟ್ಟು ಇದನ್ನ ನೀವೇನು ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ. ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂತಹ ಘಟನೆಗಳೆಲ್ಲ ವಿವರಿಸುವಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ ಇಲ್ಲಾದಂತಹ ಘಟನೆಗಳ ಬಗ್ಗೆ, ರಾತ್ರಿ ಆದಂತಹ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರೂ ಕೂಡ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರ್ಯಾರಿಗೆ ನಾನು ಏನೇನು ತಿಳಿಸಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂತೇಳಿ, ಇಲ್ಲ ರಾಮ್ಲೋರ್ ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಒಂದು ಅಲ್ಲಿಂದನೇ ಹೋರಾಟ ಮಾಡಿರಲಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವ್ದು ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ ನಮ್ ಗುಂಡಿಂದ ಆರಿಸಿದ್ರೆ ಅವ್ರು ಸತೀಶ್ ರೆಡ್ಡಿ ಅವ್ರ ಗುಂಡ ಆರಿಸನ್ರಿ. ಅವ್ರ ಹಿಂಬಾಲಕರಾದಂತ ಅವ್ನು ಯಾರು ಅಂಗರಕ್ಷಕರು, ಗನ್ ಮೇನೆಗಳು ಅಂಗರಕ್ಷಕರು ಗುಂಡ ಆರಿಸ್ಯಾರ್ರಿ. ನಮ್ದು ಯಾವ್ದು ತಪ್ಪಿಲ್ಲ ರೀ, ನಾವ್ಯಾಕ್ರಿ? ಅಲ್ರಿ ಅವ್ರ ಮನೆ ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡಿಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತು. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರೆ, ಅವರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಏನ್ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಆರಿಸಂತ ಕೆಲಸ ಮಾಡಿದಾರೆ. ಇವು ಬಹಳ ದಿನ ನಡೆಯಲ್ಲರಿ. ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲರೂ ನೋಡ್ಯಾರ್ರಿ. ಈ ಕಾಲದಲ್ಲಿ ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿ ನಾವ್ಯಾವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗ್ಲಿ. ತನಿಖೆಯಲ್ಲಿ ಯಾರ್ಯಾರು ತಪ್ಪಿದಸ್ಥರಿದ್ದಾರೋ ಅವ್ರಿಗೆ ಒಂದ್ ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಡ್ರಿ. ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರಿಸುವಂತ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂತ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಗೊತ್ತಾಗುತ್ತೆ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಾರ್ರಿ. ಆ ಹುಡುಗಕ್ಕೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಅವ್ನು ಉತ್ಕೊಂಡೋಗಿ ಕೂಡ ಅವ್ರ ಕೈಲಿ ಆಗ್ಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಬೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡಾರ್ರಿ. ಆವೇಶ ನೋಡ್ರಿ, ಆವೇಶದಂತ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓಡಿಸ್ಬೇಕಂತ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ? ಆ ಮನುಷ್ಯಗೆ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡೋಕೆ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ ಮುಂಚಿಂದ ಪ್ರೀ ಪ್ಲಾನ್ ಮಾಡಿಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು, ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು, ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ್ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂತ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಿಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾರ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೇನೆ. ಅವ್ರು ಎಂಕ್ವೈರಿ ನಡೆಯುವಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡ್ಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸಿ. ಇಲ್ಲಾಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತಿನ ನಾನು ಹೇಳ್ತಾ ಇದ್ದೇನೆ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು IG ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿದ್ದೀನಿ. ಮೇಡಮ್ ಅವರೇ, ನಾನು ಯಾವತ್ತೂ ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದಾನ. ಆ ತೀರ್ಕೊಂಡದಂತ ರಾಜಶೇಖರ್ ರೆಡ್ಡಿ ಅವರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೊತ್ತಾ, ಫೋರೆನ್ಸಿಕ್ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ನೀವೇನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದಿ,
ಇನ್ನು ತಿಳುವಳಿಕೆನ ಬಹಳ ದೊಡ್ಡ ಮಟ್ಟಕ್ಕೆ ತಾವು ಹೋಗಬೇಕಾಗಿದೆ. ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನು ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗ್ಲಿ, ನಾನು ಬೇರೆ ಏನೂ ಹೇಳಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡ್ದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ನಿನ್ನೆ ಘಟನೆ ಬಗ್ಗೆ ನೀವು ಸೇರಿದಂತೆ ಶಾರಡಿ ಸರ್ ಅವರೆಲ್ಲ ಸೇರಿದಂತೆ 11 ಜನರ ಮೇಲೆ ಎಫ್ಐಆರ್ ಆಗಿದೆ. ಈ ಘಟನೆ ಬಗ್ಗೆ ನೀವೇನಾದ್ರೂ ದೂರು ಕೊಡ್ತೀರಾ? ಅಲ್ಲ, ಆಲ್ರೆಡಿ ನಾನು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ, ನಮ್ಮ ಕಾನೂನು ಸಲಹೆಗಾರರಾದಂತ ಸಿದ್ದಾರೆಡ್ಡಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡಿದ್ದೀನಿ. ಹಿರಿಯರ ಜೊತೆಲೆಲ್ಲ ಕೂಡ ಮಾತಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನೋಡ್ರಿ ನಿಮ್ಮ ಮನೆ ಹತ್ರ ಬಂದಾರ, ಅವರು ನಿಮ್ಮನೆ ಹತ್ರ ದಾಂಧಲೆ ಮಾಡಿದಾರ, ನಿಮ್ಮನೆ ಹತ್ರ ಬಂದು ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು, ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂತ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರ ಮನೆ ಹತ್ರ ಹೋಗಿ ಒಬ್ಬ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅನ್ಕೊಳ್ರಿ, ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಕಟ್ತೀವಿ ಅಂದ್ರೆ ಹೆಂಗ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ, ಅವರು ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಹಿಂಗೆಲ್ಲ ಬಂದು ಗುಂಡಾಗಳನ್ನ ಹಿಡ್ಕೊಂಡು ರೌಡಿಸಂ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ಅನ್ನೋಂಥದ್ದು ವಿನಂತಿಯನ್ನು ನಾನು ಜನಾರ್ದನ್ ರೆಡ್ಡಿ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಬೇಕು ಅಂತ ಹೇಳಿ, ಏನು ಒಂದು ಗುಂಡು ಏನು ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆ ಪ್ರಯತ್ನ ಏನು ಮಾಡಿದ್ದಾರೆ ಅಂತ ಅವ್ರು ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೋ ಆ ಸ್ಪಷ್ಟೀಕರಣ ಕೂಡ ಜನಾರ್ದನ್ ರೆಡ್ಡಿ ಅವರು ಅದನ್ನ ಕೇಸ್ ಫೈಲ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಅವರು ಏನೇ ಕೇಸ್ ಮಾಡಿರಲಿ, ನಮ್ಮ ಕಡೆಯಿಂದ ಯಾವುದು ಕೂಡ ಸಿಂಗಲ್ ಅಜೆಂಡಾ, ಸಿಂಗಲ್ ಪಾಯಿಂಟ್ ನಮ್ಮ ಕಡೆಯಿಂದ ಒಂದು ತಪ್ಪು ನಡೆದಿಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋ ಅವ್ರ ತಪ್ಪಿನಿಂದನೇ ಆ ಹುಡುಗ ತೀರ್ಕೊಂಡು ಹೋಗಿದಾರ. ಬೇಕಾದ್ರೆ ಇವತ್ತು ಶಾಸಕರ ಆವೇಶದಲ್ಲಿದ್ದಾನ, ಅವರು ಕೋಪದಲ್ಲಿದ್ದಾರೆ. ನಾನು ಶಾಸಕ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳಂತ ಪ್ಲಾನು ಫೇಲ್ ಆದಂತ ಟೈಮಲ್ಲಿ ಅವ್ರು ಏನ್ ಅಂದ್ಕೊಂತ ಇದಾರೆ, ನಮ್ಗೆ ಕೊರ್ಲಿಕ್ಕೆ ಕಟ್ಟಬೇಕು. ಬೇಡ, ಆವೇಶ ಬೇಡ. ಇದರಲ್ಲಿ ವೆರಿ ಕ್ಲಿಯರ್ ಇಲ್ಲ, ಆವೇಶ ಬೇಡ. ತನಿಖೆ ಆಗಲಿ, ಪೊಲೀಸರು ತನಿಖೆ ಮಾಡ್ತಾರೋ ಮಾಡ್ಲಿ. ಆ ಬುಲೆಟ್ ಅಲ್ಲಿ ಯಾರು ಬುಲೆಟ್ ಅಲ್ಲಿ ಇದೆ, ಅವರು ಯಾರು ದೇಹದಲ್ಲಿದೆ ಆ ಬುಲೆಟ್ ಅನ್ನ ತೆಗೆದು ನೋಡ್ಲಿ. ಆ ಬುಲೆಟ್ ತೆಗೆದು ನಮ್ಮ ಕಡೆ ಇದ್ದಂತ ಪೊಲೀಸರು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ಪೊಲೀಸರು ಇದ್ರು ಎಲ್ಲ ಗನ್ನುಗಳೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಯಾರ. ಅವರೆಲ್ಲ ಕೂಡ ಎಂಕ್ವೈರಿ ಮಾಡ್ಲಿ. ಬಾಬು ನೀನ್ ಏನ್ ಹೇಳಿದ್ರೆ ನಾನು ಹೇಳ್ತೀನಲ್ಲ, ನೀನ್ ಏನ್ ಹೇಳಿದ್ರೆ ಅದು ಕೇಳ್ತೀನಪ್ಪ. ಬಾಬು ನಾನು ಹೇಳೋದಿಷ್ಟೇ, ನಾರಾ ಭರತ್ ರೆಡ್ಡಿ ಅವರು ನೀನ್ ಏನ್ ಹೇಳಿದ್ರೆ ಅದು ನಾನು ಕೇಳ್ತೀನಿ. ನೀನ್ ಏನ್ ನಮ್ಮ ಕಡೆ ತಪ್ಪಾಗಿದೆ ಅಂತ ಹೇಳ, ಅದು ನೀನ್ ಪ್ರೂವ್ ಮಾಡು. ನೀನ್ ಹೇಳಿದ ಮಾತ್ರ ನಾನು ಏನ್ ಹೇಳಿದ್ರೆ ಎಂಕ್ವೈರಿ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಕೊಳ್ಳಿ, ಸಿಬಿಐ ಎನ್ಕ್ವೈರಿ ಮಾಡ್ರಿ. ನೀವು ತಪ್ಪದಸ್ತ್ರಂದ್ರೆ ಆ ಹುಡುಗ ಏನ್ ಹೇಳಿದ್ರೆ ನಾನು ಅದು ಕೇಳ್ತೀನಿ. ಸರ್ ನೆಕ್ಸ್ಟ್ ಸರ್ ಇನ್ನ ಮಾತಾಡ್ತೀನಿ ಸರ್. ಅಣ್ಣ ಸರ್ ನೋಡ್ರಿ ನಮ್ಮ ನಾನು ನಿನ್ನೆಯಿಂದ ಕೂಡ ಸತತವಾಗಿ ನಮ್ಮೆಲ್ಲ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದೀನಿ. ನಮ್ಮ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಂತರ ವಿರೋಧ ಪಕ್ಷದ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರ ಜೋಡಿ ಕೂಡ ಮಾತಾಡಿದ್ದಾರೆ. ಅಶೋಕ್ ಅವ್ರ ಜೊತೆಲಿ ಮಾತಾಡಿದಾರ. ಇವರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿ, ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ವಿಜೇಂದ್ರ ಅಧ್ಯಕ್ಷರ ಜೊತೆಯಲ್ಲಿಂದೇ ಮಾತಾಡಿದ್ದೀನಿ. ಮತ್ತೆ ಪುನಃ ನಾನು ಬೇರೆಯವ್ರ ನಮ್ಮ ಮುಖಂಡರಿಗೆಲ್ಲ ಕೂಡ ಈ ವಿಚಾರವನ್ನು ಮುಟ್ಟಿಸಂತ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಘಟನೆ ತಿಳಿದ ನಂತರ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದಾರ, ಜನಾರ್ದನ್ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದಾರ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರೆ.